ನಮಸ್ಕಾರ. ದತಿಶಂಕತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶನಂ ಸೋಮಂ ಶಂಭೋರ್ ಮುಕಟಭೂಷಣಂ. ಓಂ ಚಂದ್ರಾಯ ನಮಃ. ಇಂದಿನ ಒಂದು ವಿಷಯದಲ್ಲಿ ಕೆಲವು ಗ್ರಹಗಳ ಯುತಿ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂದರೆ ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತಂದರೆ, ಕೆಲವು ಗ್ರಹಗಳ ಯುತಿ ಆದಾಗ ಒಳ್ಳೆಯ ಫಲವನ್ನು ಕೊಡುತ್ತೆ, ವಾಸ್ತವವಾಗಿ ನಿಜ. ಆದರೆ ಅದೇ ಕೆಲವು ಗ್ರಹಗಳ ಯುತಿ ಆದಾಗ ಕೆಲವು ಸಮಸ್ಯೆಗಳನ್ನು ಕೊಡುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಹಾಗಾದರೆ ಯಾವ ಗ್ರಹಗಳ ಬಗ್ಗೆ, ಯಾವ ಗ್ರಹಗಳ ಯುತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಾಗ, ಪ್ರತಿಯೊಂದು ಗ್ರಹಕ್ಕೂ ಕೆಲವು ಗ್ರಹಗಳು ಪಾಸಿಟಿವ್ ವೈಬ್ರೇಷನ್ಸನ್ನು ಕೊಡುತ್ತೆ. ಅದೇ ರೀತಿ ಕೆಲವು ಗ್ರಹಗಳಿದೆ, ಕೆಲವು ಗ್ರಹಗಳ ಸಪೋಸ್ ಎಕ್ಸಾಂಪಲ್ಲು ರಾಹು, ಕೇತು, ಶನಿ ಈ ರೀತಿಯ ಕೆಲವು ಕ್ರೂರ ಗ್ರಹಗಳು ಯುತಿಯನ್ನು ಹೊಂದಿದಾಗ ಕೆಲವು ಸಮಸ್ಯೆಗಳಾಗತ್ತೆ ಅಂತೇಳಿ ಹೇಳ್ತೀವಿ. ನಮ್ಮ ಈ ಪಯೋನಿಧಿ ಅಷ್ಟೋ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ಕೆಲವು ಗ್ರಹಗಳ ಯುತಿಯ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ನಿಮ್ಮ ಜಾತಕದಲ್ಲಿ ಒಮ್ಮೆ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಇಂದಿನ ಒಂದು ಚಂದ್ರಗ್ರಹ, ಯಾಕಪ್ಪ ಚಂದ್ರಗ್ರಹವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಇನ್ನೇನು ಜುಲೈ ತಿಂಗಳು ಬಂದಿದೆ. ಈ ಜುಲೈ ತಿಂಗಳಲ್ಲಿ ಮುಂದಿನ ವಾರದಲ್ಲಿ ವಿಷಯೋಗ ಅಂತಕ್ಕಂಥದ್ದು ಒಂದು ಚಂದ್ರನ ಜೊತೆ ಶನಿಗ್ರಹ ಸೇರಿದಾಗ ವಿಷಯೋಗ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಇದು ಕೇವಲ 2 ದಿನಗಳು ಅಥವಾ 3 ದಿನಗಳ ಒಳಗೆ ಬರ್ತಕ್ಕಂಥ ಒಂದು ಯೋಗ. ಈ ಒಂದು ವಿಷಯೋಗದಿಂದ ಕೆಲವು ರಾಶಿಗಳವರೆಗೆ ಸಮಸ್ಯೆಯಾಗತ್ತೆ ಅಂತೇಳಿ ಜ್ಯೋತಿಷ್ಯದ ಮೂಲಕ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಅದಕ್ಕೆ ಈ ಚಂದ್ರನ ಜೊತೆ ಯಾವ ಗ್ರಹಗಳ ಯುತಿ ಆದಾಗ ದೋಷ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ತಿಳ್ಕೊಳ್ಳೋಣ. ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಚಂದ್ರ ಮತ್ತು ಶನಿಯ ಯುತಿಯಿಂದ ಉಂಟಾಗ್ತಕ್ಕಂಥ ವಿಷಯೋಗ, ಅದರಿಂದ ಯಾವ ರಾಶಿಗಳವರಿಗೆ ತೊಂದರೆಯನ್ನು ತಂದುಕೊಡುತ್ತೆ ಅಂತಕ್ಕಂಥ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮ್ಮ ಈ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ರೀತಿಯಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಇಂದಿನ ಜ್ಯೋತಿಷ್ಯ ಮತ್ತು ಈ ಗ್ರಹಗಳ ಬಗ್ಗೆ ಮತ್ತು ವಾಸ್ತು ವೇದಿಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರನ್ನು ಮಾಡಿ. ಈ ಒಂದು ಟಾಪಿಕಲ್ಲಿ ಈ ಚಂದ್ರಗ್ರಹ ಮನಸ್ಸುಕಾರಕ ಅಂತೇಳಿ ಹೇಳ್ತೀವಿ. ಚಂದ್ರ ಗ್ರಹದಿಂದ ಉಂಟಾಗ್ತಕ್ಕಂಥ ಚಂಚಲ ಸ್ವಭಾವ. ಚಂದ್ರ ಅಂದರೆ ಚಂಚಲ, ತಾಯಿಯನ್ನು ಸೂಚನೆ ಕೊಡ್ತಕ್ಕಂಥ ಒಂದು ಗ್ರಹ. ಅದೇ ರೀತಿ ಒಬ್ಬ ಮನುಷ್ಯನಲ್ಲಿ ಚಂದ್ರಗ್ರಹ ಅಂತಕ್ಕಂಥದ್ದು ತುಂಬ ಪಾಸಿಟಿವ್ ಆಗಿ ವೈಬ್ರೇಷನ್ನ ಕೊಡುತ್ತೆ, ಅದೇ ರೀತಿ ನೆಗೆಟಿವ್ ವೈಬ್ರೇಷನ್ನ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಏನಕ್ಕಪ್ಪ ಅಂದರೆ, ಚಂದ್ರ ಅಂದಾಗ ಮನಸ್ಸಿಗೆ ಸಂಬಂಧಪಟ್ಟ ಒಂದು ಚಂಚಲ ಸ್ವಭಾವವನ್ನು ಕೊಡ್ತಕ್ಕಂಥ ಒಂದು ಚಂದ್ರಗ್ರಹ ಆಗಿರೋದ್ರಿಂದ ಇದರಿಂದ ಆ ಒಬ್ಬ ವ್ಯಕ್ತಿಗೆ ಚಂಚಲ ಮನಸ್ಸು ಬರೋದಕ್ಕೆ ಕಾರಣವೇ ಚಂದ್ರಗ್ರಹ ಆಗುತ್ತೆ. ಈ ಒಂದು ಚಂದ್ರನ ಜೊತೆ ಯಾವ ಗ್ರಹಗಳ ಯುತಿ ಆದಾಗ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದನ್ನು ಇಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ಈ ಚಂದ್ರನ ಜೊತೆ ಶನಿ ಯುತಿ ಆದಾಗ ಒಂದು ವಿಷಯೋಗ ಅಂತಕ್ಕಂಥದ್ದು ಮಾರ್ಪಾಡಾಗುತ್ತೆ. ಇದರಿಂದ ಆ ಒಂದು ವ್ಯಕ್ತಿಗೆ, ಯಾರ ಒಂದು ಜಾತಕದಲ್ಲಿ ಶನಿ ಮತ್ತು ಚಂದ್ರ ಯುತಿ ಆಗುತ್ತೆ ನೋಡ್ಕೊಳ್ಳಿ, ಒಂದು ಭಯದ ವಾತಾವರಣ ಇರುತ್ತೆ. ಯಾವುದೇ ರೀತಿಯ ಒಂದು ಒತ್ತಡ ಜೀವನ, ಮನೆಯಲ್ಲಾಗ್ಬೋದು ಒತ್ತಡ ಜೀವನ ಇರುತ್ತೆ, ಅಥವಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒತ್ತಡದಿಂದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಶಾಂತಿ ಅಂತಕ್ಕಂಥದ್ದು ಈ ಒಂದು ವ್ಯಕ್ತಿಗಳಿಗೆ ಇರೋದಿಲ್ಲ. ಒಂದು ರೀತಿಯಲ್ಲಿ ತುಂಬ ಸಮಸ್ಯೆಯ ಸುಳಿಯಲ್ಲಿ ಸಿಗ್ಬಿಡ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ಚಂದ್ರ ರಾಹು, ಇದು ಸಹ ಒಂದು ಕೆಟ್ಟ ಒಂದು ಯೋಗ ಅಂತೇಳಿ ಹೇಳ್ಬೋದು. ಅಂದರೆ ಚಂದ್ರ ಮತ್ತು ರಾಹು ಸಂಯೋಗ ಆಗ್ತಕ್ಕಂಥದ್ದು, ಚಂದ್ರನ ಜೊತೆ ರಾಹು ಸಂಯೋಗ ಯುತಿ ಆಗ್ತಕ್ಕಂಥ ರೀತಿಯಿಂದ, ಮತ್ತು ಚಂದ್ರನೊಂದಿಗೆ ಕೇತು ಸಂಯೋಗ ಆದಾಗ ಒಂದು ವೈರಾಗ್ಯದ ಒಂದು ಜೀವನವನ್ನು ಆ ಒಂದು ವ್ಯಕ್ತಿ ಮಾಡ್ತಾ ಇರ್ತಾನೆ. ಎಲ್ಲ ಇರುತ್ತೆ, ಎಲ್ಲ ಇದ್ದರೂ ಸಹ ಮನೆ ಮಠಗಳೆಲ್ಲ ಬಿಟ್ಟು ಆಚೆ ಹೋಗ್ತಕ್ಕಂಥ ಒಂದು ಸಂದರ್ಭ. ಕೇತು ಮೋಕ್ಷಕಾರಕ ಅಂತೇಳಿ ಹೇಳ್ತೀವಿ. ಆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ತಂದೆ ತಾಯಿಗಳು ಬೇಡ, ಹೆಂಡತಿ ಮಕ್ಕಳು ಬೇಡ, ಮನೆ ಬೇಡ ಅಂದ್ಬಿಟ್ಟು ಒಂದು ಆಧ್ಯಾತ್ಮಿಕದ
ಹೋಗಿ ವಾಲ್ತಕ್ಕಂಥ ಒಂದು ಮನಸ್ಸನ್ನು ಈ ಕೇತು ಗ್ರಹ ಕೊಡೋದ್ರಿಂದ ಚಂದ್ರನ ಜೊತೆ ಈ ಕೇತು ಸಂಯೋಗವಾದಾಗ ವೈರಾಗ್ಯದ ಒಂದು ಜೀವನವನ್ನು ಬಯಸ್ತಾರೆ ಆ ವ್ಯಕ್ತಿ. ಮತ್ತು ಚಂದ್ರ ರಾಹು ಇದ್ದಾಗ, ಯುತಿ ಇದ್ದಾಗ ಅದು ಸಹ ಒಂದು ವಿಶೇಷವಾಗಿ ಇರ್ತಕ್ಕಂಥ ಒಂದು ಕೆಟ್ಟ ಯೋಗ ಅಂತೇಳಿ ಹೇಳ್ಬೋದು. ಈ ಒಂದು ಯೋಗ ಚಂದ್ರನ ಜೊತೆ ರಾಹು ಸಂಯೋಗವಾದಾಗ ಅದು ಸಹ ಮಾನಸಿಕ ಖಿನ್ನತೆ, ಒಂದು ಉದ್ಯೋಗದಲ್ಲಿ ಏರಿಳಿತಗಳಾಗ್ತಾ ಇರುತ್ತೆ, ತಂದೆ ತಾಯಿಗಳಿಂದ ಅವರಿಗೆ ಒಂದು ಬೆಂಬಲ ಇರೋದಿಲ್ಲ, ಮತ್ತು ಎಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಶತ್ರುಗಳು ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭ, ಆ ಒಂದು ಸ್ಥಳದಿಂದ ಆ ವ್ಯಕ್ತಿಗಳಿಂದ ಕೆಲವು ಮಾನಸಿಕ ಒತ್ತಡ, ಕಿರಿಕಿರಿ ಆದರೆ ಕೆಲಸವನ್ನು ಬಿಟ್ಟು ಬೇರೆ ಕಡೆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭವೂ ಸಹ ಈ ಚಂದ್ರನ ಜೊತೆ ರಾಹು ಇದ್ದಾಗ ಸಂಯೋಗವಾದಾಗ ಒಂದು ಈ ರೀತಿಯ ಕೆಟ್ಟ ಪರಿಸ್ಥಿತಿಗಳು ಅಂತಕ್ಕಂಥದ್ದು ಬರುತ್ತೆ ಅಂತೇಳಿ ಹೇಳ್ಬೋದು. ಆದರೆ ಚಂದ್ರನ ಜೊತೆ ಕೆಲವೊಂದು ಶುಭ ಗ್ರಹಗಳ ಸಂಯೋಗವಾದಾಗ, ಎಕ್ಸಾಂಪಲ್ ಅಂದರೆ ಗುರು ಮತ್ತು ಶುಕ್ರ ಸಂಯೋಗವಾದಾಗ ಒಳ್ಳೆಯ ಯೋಗಗಳನ್ನು ತಂದುಕೊಡುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಚಂದ್ರನ ಜೊತೆ ಗುರು ಸಂಯೋಗವಾದಾಗ ಗಜಕೇಸರಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಗ ಸಂಯೋಗವಾಗುತ್ತೆ. ಅದೇ ಮತ್ತು ಚಂದ್ರನ ಜೊತೆ ಶುಕ್ರ ಒಂದು ಸಂಯೋಗವಾದಾಗ ಒಳ್ಳೆಯ ಚಿತ್ರನಟರಾಗ್ತಕ್ಕಂಥ ಒಂದು ಸಂದರ್ಭ ಅಥವಾ ರಾಜಕೀಯದಲ್ಲಿ ಬೆಳೀತಕ್ಕಂಥ ಒಂದು ಸಂದರ್ಭ ಆಗ್ಬೋದು. ವಿಶೇಷವಾಗಿ ಕಲೆ, ಚಿತ್ರನಟರಾಗ್ಬೋದು, ಸಿನಿಮಾ ಲೈಫ್ ಆಗ್ಬೋದು, ಈ ಒಂದು ಫೀಲ್ಡಲ್ಲಿ ಬೆಳೀತಕ್ಕಂಥ ಒಂದು ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಒದಗಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಚಂದ್ರ ಬುಧ, ಈ ಚಂದ್ರನ ಜೊತೆ ಬುಧನ ಒಂದು ಸಂಯೋಗ ಆಗಿದ್ದಾಗ ಸಹ ಬುಧ ಗ್ರಹ ಶುಭನಾಗಿದ್ದಾಗ ಒಳ್ಳೆಯ ಬುದ್ಧಿವಂತಿಕೆ ಆಗಿರುತ್ತೆ. ಅದೇ ಬುಧ ಗ್ರಹ ನೀಚನಾಗಿದ್ದಾಗ ಇದು ಸಹ ಕೆಲವು ಬಾರಿ ಚಂದ್ರನಿಗೆ ಬುಧ ಸಂಯೋಗವಾದಾಗ ಕೆಲವು ಏಕಾಗ್ರತೆ ಅಂತಕ್ಕಂಥ ಒಂದು ಶಕ್ತಿ ಆ ವಿದ್ಯೆಯಲ್ಲಿ ಬರೋದಿಲ್ಲ. ಮತ್ತು ವಿದ್ಯೆ ಅಂತಕ್ಕಂಥದ್ದು ಕೇವಲ ಅಲ್ಪ ಅಂದರೆ ಹೆಚ್ಚಿನ ರೀತಿಯ ವಿದ್ಯೆ ಓದೋಕ್ಕೆ ಆಸಕ್ತಿ ಅಂತಕ್ಕಂಥದ್ದು ಆ ಒಂದು ವ್ಯಕ್ತಿಗಳಿಗೆ ಸಿಗೋದಿಲ್ಲ. ಆದರೆ ಕೆಲವು ಶುಭಗ್ರಹಗಳ ಸಂಯೋಗವಾದಾಗ ಚಂದ್ರನ ಜೊತೆ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸನ್ನು ಕೊಡುತ್ತೆ ಅಂತ ಹೇಳಿರ್ಬೋದು. ಶನಿ, ರಾಹು, ಕೇತು ವಿಶೇಷವಾಗಿ ಈ ಒಂದು ಯೋಗಗಳು ಸಂಯೋಗವಾದಾಗ ಚಂದ್ರನ ಜೊತೆ ಕೆಲವೊಂದು ಕೆಟ್ಟ ಅಂದರೆ ನೆಗೆಟಿವ್ ಆಗ್ತಕ್ಕಂಥ ಸಮಸ್ಯೆಯನ್ನು ಚಂದ್ರನಿಂದ ಈ ಗ್ರಹಗಳು ಸಂಯೋಗವಾದಾಗ ಸಿಗುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡಿ ಚಂದ್ರನೊಂದಿಗೆ ಶನಿ, ರಾಹು, ಕೇತು ಈ 3 ಗ್ರಹಗಳ ಯುತಿ ಆಗಿದೆಯಾ ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ. ಯುತಿ ಆಗಿದ್ದಾಗ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡಬೇಕು, ಅದಕ್ಕೆ ದೋಷ ಏನು ಅಂತೇಳಿ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.